ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನೆನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ, ಎಪಿಸೋಡ್ 14. ಒಮ್ಮೆ ಶುಭ ಕೂಡ ಸಿಗನಲ್ಲಿ ತನ್ನ ಬೆರಳನ್ನ ಸುಟ್ಕೊಂಡಿದ್ಲು. ಆಗ ಶುಭ ನೋವಲ್ಲಿ ಅಗಸ್ತ್ಯ ನೋಡಿಲಿ ಎಂದು ತನ್ನ ಸುಟ್ಟ ಬೆರಳು ತೋರಿಸಿದಾಗ ಅಗಸ್ತ್ಯ ಅಷ್ಟೇನಾ, ವಾಶ್ ಮಾಡಿ ಹ್ಯಾಂಡ್ಮೆಂಟ್ ಹಚ್ಚು ಎಂದವನು ಸೀದಾ ಆಫೀಸ್ಗೆ ಹೋಗಿದ್ದ. ಅಗಸ್ತ್ಯ ಅದನ್ನು ನೆನೆದು ಬೆಡ್ ಮೇಲೆ ಕೂತು ಕೆಲವು ನಿಮಿಷಗಳ ಹಿಂದೆ ತಾನೇ ಹಿಂದುಗೆ ಮಾಡಿದ ಕಾಳಜಿ ನೆನೆದು ಇದೇಗೆ ಸಾಧ್ಯ, ಇವಳಿಗೆ ಸ್ವಲ್ಪ ನಾವಾದರೂ ಸಹಿಸೋಕೆ ಆಗ್ತಿಲ್ವಲ್ಲ, ನನಗೆ ಅರಿಯದೆ ಅವಳ ಕಾಳಜಿಗೆ ನಿಲ್ತೀನಲ್ಲ ಎಂದು ಯೋಚಿಸುತ್ತಾ ಕೂತ. ಮುಂದೆ ಅತ್ತ ಇಂದು ಕೂಡ ಯೋಚಿಸುತ್ತಾ ಹೋದವಳಿಗೆ ನಾನು ಯಾವತ್ತೂ ಮದುವೆ ಆಗಲ್ಲ, ಅದರಲ್ಲೂ ನಿಂತರ ಈಗಾಗಲೇ ಮದುವೆ ಆಗಿರೋ ಸೆಕೆಂಡ್ ಹ್ಯಾಂಡ್ ಮದುವೆ ಅಂತೂ ಆಗೋದೇ ಇಲ್ಲ ಎಂದಿದ್ದು ಅವಳ ಕಿವಿ ಗುಯ್ ಗುಡ್ತಿದ್ರೆ, ಇನ್ನೊಂದು ಕಡೆ ಅಗಸ್ತ್ಯ ಮತ್ತೆ ಶುಭ ನಗುವ ಶಬ್ದ ಅವಳ ಕಿವಿಗೆ ಕೇಳಿಸ್ತಿದೆ ಎನ್ನುವಂತೆ ಕಿವಿ ಮುಚ್ಚಿ ನಿಲ್ತಾಳೆ. ಹಿಂದು ಗಟ್ಟಿಯಾಗಿ ಕಣ್ಮುಚ್ಚಿ ಜೋರಾಗಿ ಉಸಿರು ಬಿಡ್ತಿದ್ಲು. ಹಾಗೆ ನಿಂತಿದ್ದ ಹುಡುಗಿ ಭುಜ ಯಾರು ಹಿಡಿದ ರೀತಿ ಅನಿಸಿ ತಕ್ಷಣ ಕಣ್ಣು ಬಿಟ್ಟು ನೋಡಿದ್ರೆ ಅಲ್ಲಿ ಅಗಸ್ತ್ಯ ನಿಂತಿದ್ದ. ಇಂದು ಅವನಿಂದ ತುಸು ದೂರ ನಿಂತ ಹುಡುಗಿ ಏನು ಹೇಳದೆ ಸೈಲೆಂಟ್ ಆಗಿ ತಲೆ ತಗ್ಸಿದ್ಲು, ತುಂಬಿರೋ ಕಣ್ಣು ಅವನಿಗೆ ಕಾಣಬಾರ್ದು ಎಂದು. ಅಗಸ್ತ್ಯ ಅದನ್ನು ಅರಿಯದೆ, ಇಂದು ಆಗಿಂದ ಕರಿತಿದ್ದೀನಿ, ಏನು ಯೋಚನೆ ಮಾಡ್ತಿದ್ದೆ, ಯಾಕೆ ತಲೆನೋವಾಗ್ತಿದ್ಯಾ ಎಂದ ಅವಳನ್ನು ನೋಡುತ್ತಾ. ಇಂದು ಏನೂ ಇಲ್ಲ ಎಂದವಳು ಬೇಗ ಬೇಗ ಕಿಚನ್ ಕಡೆ ಹೆಜ್ಜೆ ಇಟ್ಟವಳು ಅಲ್ಲಿ ಯಾರೂ ಇರದ್ದು ನೋಡಿ ಮುಖಕ್ಕೆ ನೀರಾಕಿ, ನನ್ನ ಜೀವನದಲ್ಲಿ ಯಾವುದನ್ನು ಬೇಡ ಅಂತಿದ್ನೋ, ಯಾವುದನ್ನು ಅಸಹ್ಯವಾಗಿ ಕಾಣ್ತಿದ್ನೋ ಅದನ್ನೇ ನನ್ನ ಜೀವನಕ್ಕೆ ತಂದುಬಿಟ್ಟಿಯಲ್ಲ ಅಣ್ಣ ಎಂದವಳ ಕಣ್ಣೀರು ವಾಶ್ ಬೇಷನ್ನಲ್ಲಿ ಸೇರುತ್ತಿದೆ. ಆದರೆ ಅಲ್ಲಿಗೂ ಅಗಸ್ತ್ಯ ಹಿಂಬಾಲಿಸಿ ಬಂದಿದ್ದ. ಇನ್ನು ಮುಖ ಕಾಣ್ತಿರ್ಲಿಲ್ಲ. ಅಗಸ್ತ್ಯ ಹಿಂದೂ ಎಂದ. ಇಂದು ತನ್ನ ಸೀರೆಯಲ್ಲಿ ಮುಖ ಒರೆಸ್ಕೊಂಡು ಹಿಂದೆ ತಿರುಗಿದವಳ ಉಪ್ಪು ಕಂಡಿಗಿದ. ಅಗಸ್ತ್ಯ ಏನು ಕೇಳಬೇಕು ಅಂತ ನೋಡಿದವ, ಏನಿಲ್ಲ ಮಾಮ್, ಮಾಮ್ ಇಲ್ಲ, ಮೇ ಬಿ ಮಲಗಿರ್ಬೇಕು, ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಎಂದ. ಇಂದು ಅಮ್ಮನಿಗೆ ಹೇಳ್ತೀನಿ ಎಂದು ಏನೋ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಲು. ಅಗಸ್ತ್ಯ ಒಮ್ಮೆ ಹಿಂದನ್ನ ಗುರಾಯಿಸಿ, ಬಾಯಿ ಅನ್ನೋಕ್ಕೂ ಆಗಲ್ವಾ ಇವಳಿಗೆ ಎಂದುಕೊಂಡೆ ಹೊರಗೋದವನು, ಇವತ್ತೇನು ಡ್ಯಾಡ್ ಆಫೀಸ್ಗೆ ಬರಲ್ವಾ, ಈ ದೀಪ್ ಏನು ಮಾಡ್ತಿದ್ದಾನೆ, ಎಲ್ಲ ರೂಮ್ ಸೇರಿದ್ದಾರೆ, ಅದ್ಯಾವ ಮೀಟಿಂಗ್ ಇದೆಯೋ ಎಂದುಕೊಂಡೆ ಸೀದಾ ಹೊರಗೋಗಿ ಕಾರ್ ಸ್ಟಾರ್ಟ್ ಮಾಡಿ ಹೋದ. ಹಿಂದೂಗೆ ಅವನ ಕಾರ್ ಶಬ್ದವಾಗಿದ್ದು ನೋಡಿ ಮಾಡುವ ಕೆಲಸ ನಿಲ್ಲಿಸಿ ಹಾಗೆ ಶೆಲ್ಫ್ಗೆ ಹೊರಗೆ ನಿಂತವಳಿಗೆ ತನ್ನ ಕಣ್ಣಲ್ಲಿ ನೀರು ಜಮೆ ಆಯಿತು. ಹಾಗೆ ತನ್ನ ಕೈ ಕಡೆ ನೋಡಿಕೊಂಡ್ಳು. ಅಗಸ್ತ್ಯ ಪ್ಲಾಸ್ಟರ್ ಹಾಕಿದ್ದ, ಅದನ್ನು ಕೀಳ್ಬೇಕು ಎಂದು ಕೈ ತಗೊಂಡು ಹೋದವಳು ಮನಸ್ಸು ಬರದೆ ಹಾಗೆ ಗಾಯದ ಮೇಲೆ ತನ್ನ ಬೆರಳನ್ನು ಒತ್ತಿ ಹಿಡಿದು ನೋವು ಮಾಡಿಕೊಂಡ್ಳು ತನಗೆ ತಾನೆ. ಇತ್ತ ದೀಪಕ್ ದೀಪಾಲಿ ಜೊತೆ ಆರಾಮಾಗಿ ಆಫೀಸ್ ಮರೆತು ಆಯಾಗಿ ಸಮಯ ಕಳೆದಿದ್ರೆ ಶಂಕರ್ ಅವರು ಮಲಗಿದ್ದ ತಮ್ಮ ಹೆಂಡತಿ ನೋಡ್ತಾ ಪಶ್ಚಾತ್ತಾಪದ ಕಣ್ಣೀರಾಗ್ತಿದ್ರು. ತುಂಬ ಲೇಟ್ ಮಾಡಿಬಿಟ್ಟೆ ಸ್ವರ್ಣ ಎಂದು ತಮ್ಮ ಹೆಂಡತಿ ಮುಖ ನೋಡ್ತಾ, ಮತ್ತೆ ಒಂದು ಚಾನ್ಸ್ ದೇವ್ರು ಕೊಟ್ಟರೆ ಖಂಡಿತ ನಿನ್ನ ಆಸೆ ಕನಸೆ ಮೊದಲ ಗುರಿ ಎಂದುಕೊಂಡವರ ಕಣ್ಣೀರು ಸ್ವರ್ಣ ಅವರ ಮುಂಗೈ ಮೇಲೆ ಸೋಕಿತ್ತು. ಆದರೆ ಸ್ವರ್ಣ ಅವರಿಗೆ ಇದ್ಯಾವ ಥರ ಪರಿವಿಲ್ಲದೆ ತಮ್ಮ ದಿನಗಳನ್ನು ಹೇಣಿಕೆಯಷ್ಟು ಎನ್ನುವಂತೆ ತಲೆನೋವಿಗೆ ಮಲಗಿದ್ರು. ದಿನಗಳು ಹುರುಳುತ್ತಾ ಹೋದಂತೆ ಅಗಸ್ತ್ಯ ಇನ್ನು ಮೇಲೆ ಯಾವುದೋ ಒಂದು ಬಂಧನಕ್ಕೆ ಸಿಲುಕಿದವನ ಥರ ಅವಳ ಪ್ರೆಸೆಂಟ್ ನನಗೆ ಲೈಫ್ ಲಾಂಗ್ ಇರಬೇಕು ಅನ್ನುವಷ್ಟು ಬದಲಾದ. ಅವಳಿಗಾಗಿ ತಾಯಿ ಜೊತೆ ಮಾತಿಗೆ ಕೂರ್ತಿದ್ದ. ಇತ್ತೀಚೆಗೆ ತಾಯಿಯ ಆರೋಗ್ಯನ ಕೂಡ ವಿಚಾರಿಸ್ತಿದ್ದ. ಇಂದು ಏನೇ ತನ್ನ ಅತ್ತೆಗಾಗಿ ಮಾಡಿದ್ರು ತನಗಾಗಿ ಪಾಲಿರಲು ಎಂದು ಹೇಳಿ ತಾನೇ ಕೇಳಿ ಮಾಡಿಸ್ಕೊಳ್ತಿದ್ದ. ಬಟ್ ಇಂದು ಅವನು ಕೇಳಿದ್ದು ಮಾಡಿಕೊಡುತ್ತಿದ್ರು, ಅತಿಯಾಗಿ ಯಾವುದೇ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಅಗಸ್ತ್ಯ 1000 ಮಾತಾಡಿದ್ರೆ ಇಂದು 6 ಮಾತಾಡೋಳು. ಹೀಗೆ ಅವಳು ನೆಲದ ಮೇಲೆ ಮಲಗೋದು ಇಷ್ಟಪಡದ ಹುಡುಗ ಅವಳಿಗಾಗಿ ಫೋಲ್ಡಬಲ್ ಬೆಡ್ ತಂದು ಕೊಡ್ತಾನೆ. ಆಗಲೂ ಹುಡುಗಿ ಕಡೆಯಿಂದ ಒಂದು ಥ್ಯಾಂಕ್ಸ್ ಅಷ್ಟೇ ಅಗಸ್ತ್ಯನಿಗೆ ಸಿಕ್ಕಿತು. ಬಟ್ ಅಗಸ್ತ್ಯ ಅವಳು ಬೇಗ ಎದ್ದು ಯೋಗ ಮಾಡೋದು ನೋಡೋಕ್ಕೆ ಅವನು ಬೇಗ ಎದ್ದು ಅವಳ ಪ್ರತಿನಿತ್ಯದ ಕೆಲಸ ನೋಡ್ತಿದ್ದ. ಅದು ಅವಳಿಗೆ ತಿಳಿಯದಾಗೆ. ಸುಮಾರು 1 ತಿಂಗಳ ಕಳೆದ ಮೇಲೆ ಸ್ವರ್ಣ ಅವರ ಕಾಯಿಲೆನ ಆದಷ್ಟು ಕಡಿಮೆ ಮಾಡುವ ಡಾಕ್ಟರ್ ಸಿಗ್ತಾರೆ. ತಿಂಡಿ ಮುಗಿಸಿ ಎಂದಿನಂತೆ ಸ್ವಲ್ಪ ಸುಸ್ತಲ್ಲೇ ಕೂತಿದ್ದ ಸ್ವರ್ಣ ಅವರ ಭುಜ ಹಿಡಿದ ಶಂಕರ್ ಅವರು, ಸ್ವರ್ಣ, ನೀನು ಏನಾದರೂ ನನ್ನ ಹತ್ತಿರ ಹೇಳೋದಿದೆಯಾ ಎಂದರು. ಸ್ವರ್ಣ ಅವರು ಏನಿಲ್ಲ ಎಂದರು.
ಶಂಕರ್ ತಮ್ಮ ಹೆಂಡತಿ ಮುಂದೆ ಕೊಟ್ಟು ಮತ್ತೆ ಇದು ಎಂದರು. ಸ್ವರ್ಣ ಅವರು ಏನಿರಬಹುದು ಎಂದು ತುಸು ಕ್ಯೂರಿಯಸ್ ಆಗಿ ನೋಡಿದವ್ರಿಗೆ ಗಂಟಲು ಒಣಗಿತು. ಸ್ವರ್ಣ ಅವರ ಕಣ್ಣೀರು ಶಂಕರ್ ಫೋನ್ ಮೇಲೆ ಬಿದ್ದಿದ್ದು ನೋಡಿ ಶಂಕರ್ ಅವರನ್ನ ತಬ್ಬಿ ಯಾಕಿಷ್ಟು ದಿನ ಮುಚ್ಚಿಟ್ಟೆ ಎಂದರು. ಸ್ವರ್ಣ ಅವರು ಇಷ್ಟು ದಿನ ತಮ್ಮ ಎದೆಯಲ್ಲಿ ಮಾಡುಗಟ್ಟಿದ್ದ ದುಃಖನ ತನ್ನ ಪತಿ ಎದೆ ಮೇಲೆ ತಲೆ ಇಟ್ಟು ಕಣ್ಣೀರಾಗಿ ಹೊರಗೆ ಹರಿಸಿದ್ರು. ಸ್ವರ್ಣ ಟ್ರೀಟ್ಮೆಂಟ್ಗೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ಎಂದು ತಿಳಿದ ಶಂಕರ್ ಅವರು ತುಂಬ ಖುಷಿಯಾಗಿದ್ರು. ಡಾಕ್ಟರ್, ಆದಷ್ಟು ಬೆಸ್ಟ್ ಟ್ರೈ ಮಾಡ್ತೀವಿ. ಇದನ್ನು ಕ್ಯೂರ್ ಮಾಡೋಕ್ಕೆ ಆಗದಿದ್ರೂ ಅವರು ಬದುಕೋ ದಿನನ ಇನ್ನಷ್ಟು ದಿನ ಎಕ್ಸ್ಪೆಂಡ್ ಮಾಡ್ಬೋದು ಎಂದಿದ್ದರಿಂದ ಇನ್ನಾದರೂ ತನ್ನ ಹೆಂಡತಿ ಖುಷಿಯಾಗಿರಲಿ ಎಂದು ಇಷ್ಟು ದಿನ ಯಾವ ವಿಷಯ ತನಗೆಲ್ಲ ಗೊತ್ತಿದೆ ಎಂದು ಮುಚ್ಚಿಟ್ಟಿದ್ರೋ ಅದನ್ನು ಸ್ವರ್ಣ ಅವರ ಮುಂದೆ ಬಿಚ್ಚಿಡುವ ಸಮಯ ಬಂದಿತ್ತು. ಸ್ವರ್ಣ ಅವರು ತಮ್ಮ ಕಣ್ಣೀರಿಂದ ತಮ್ಮಲ್ಲಿದ್ದ ದುಃಖನ ಹೊರಗೆ ಹಾಕುತ್ತಿದ್ರೆ ಶಂಕರ್ ಅವರನ್ನು ಸಮಾಧಾನ ಮಾಡುತ್ತಾ, ಸಾರಿ ಕಣೆ, ದುಡ್ಡು ದುಡ್ಡು ಅಂತ ಹೆಂಡತಿ ಮಕ್ಕಳಿಗೆ ಬೇಕಾಗಿದ್ದನ್ನು ಕೊಡಿಸುವಷ್ಟು ಸಂಪಾದನೆ ಮಾಡಿದೆ. ಆದರೆ ಹೆಂಡತಿ ನಿರ್ಲಕ್ಷ್ಯ ಮಾಡಿಬಿಟ್ಟೆ. ನನ್ನ ಹತ್ರ ನಿನ್ನ ನೋವನ್ನು ಹೇಳಿಕೊಳ್ಳೋದಷ್ಟು ನಾನು ದೂರ ಆಗಿದ್ದೀನಿ ಅಂತ ತಿಳ್ಕೊಳ್ಳೋವಷ್ಟರಲ್ಲಿ ನೀನೇ ನನ್ನಿಂದ ದೂರ ಹೋಗಬೇಕು ಅಂತ ಸಿದ್ಧ ಆಗಿದೆಯಾ ಎಂದಾಗ ನಾನು ಏನು ಸಂಪಾದನೆ ಮಾಡಿ ಏನು ಪ್ರಯೋಜನ? ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಕುಟುಂಬಕ್ಕಾಗಿಯೇ. ಆದರೆ ನನಗೆ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿನ್ನ ಮರೆಯುವಷ್ಟು ನಾನು ಮುಂದೆ ಹೋಗಿದ್ನ ಅಂತ ನೆನೆದಾಗೆಲ್ಲ ನನ್ನ ಎದೆಗೆ ಯಾರೋ ಚುಚ್ಚಿದ ಫೀಲ್ ಆಯಿತು ಕಣೆ ಎಂದವರು ತಮ್ಮ ಹೆಂಡತಿ ಕೈ ಹಿಡಿದು, ಸಾರಿ ಸ್ವರ್ಣ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿ ಹೋಗಿದೆ. ನನ್ನ ತಪ್ಪನ್ನು ಕ್ಷಮಿಸಿ ಇನ್ನಾದರೂ ನಿನ್ನ ಜೊತೆ ಒಬ್ಬ ಒಳ್ಳೆ ಗಂಡನಂತೆ ಕರ್ತವ್ಯ ನಿರ್ವಹಿಸೋಕ್ಕೆ ಅವಕಾಶ ಮಾಡಿಕೊಡ್ತೀಯಾ ಎಂದರು ತುಸು ಬೇಸರದಲ್ಲೇ. ಸ್ವರ್ಣ ಅವರು, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ ಎಂದವರು ಶಂಕರ್ ಅವರ ಕೈ ಇಳಿಸಿ, ಸಾರಿ, ನಿಮಗೆ ಹೇಳಬೇಕು ಅಂದ್ಕೊಂಡೆ, ಆದರೆ ನನಗಿರೋ ಕಾಯಿಲೆ ವಾಸಿ ಆಗಲಾರದಂಥದ್ದು ಅಂತ ಗೊತ್ತಾಗಿ ಅದನ್ನು ಹೇಳೋ ಮನಸ್ಸು ಬರಲಿಲ್ಲ. ನನ್ನ ಕಾಯಿಲೆ ಬಗ್ಗೆ ಹೇಳಿ ಗಂಡ ಮಕ್ಕಳ ನೆಮ್ಮದಿ ಕೆಡಿಸೋದು ಬೇಡ ಅನಿಸಿತು ಎಂದು ಕಣ್ಣು ಒರೆಸ್ಕೊಂಡು ಶಂಕರ್ ಮುಖ ನೋಡುತ್ತಾ, ಇಷ್ಟು ದಿನ ತುಂಬ ಬೇಜಾರಾಗಿದ್ದು ನಾನು ಸಾಯ್ತೀನಿ ಅಂತ ಅಲ್ಲ ರೀ, ಆದರೆ ನಾನು ಯಾರಿಗೂ ಬೇಡವಾದ ರೀತಿಯಲ್ಲಿ ಸಾಯ್ತೀನಲ್ಲ ಅಂತ. ಮಕ್ಕಳಿಗೆ ಅಮ್ಮ ಹೆಸರಿಗೆ ಮಾತ್ರ, ಗಂಡನಿಗೆ ಬೇಕು ಬೇಡಗಳನ್ನು ನೋಡ್ಕೊಳ್ಳೋ ಗೃಹಿಣಿ ಅಷ್ಟೇ ಆಗಿದೆ. ನಾನು ಏನು ಬೇಕಾದರೂ ಮಾಡ್ತೀನಿ ನಿಮಗಾಗಿ, ಆದರೆ ಅದಕ್ಕೆ ಬದಲಾಗಿ ಒಂದು ನಗು ಮುಖದಲ್ಲಿ ಮಾತು, ತಿಂಡಿ ಆಯ್ತಾ ಏನೋ ಒಂದು ಕಾಳಜಿ, ಬೇಸರವಾಗಿ ಕೂತಿದ್ರೆ ಏನಾಯಿತು ಅನ್ನೋ ಒಂದು ಪ್ರೀತಿ ಮಾತು ಅಷ್ಟೇ ನಿಮ್ಮಿಂದ ಬಯಸೋದು ನಾನು. ಇಷ್ಟು ದಿನ ಅದು ನನ್ನ ಪಾಲಿಗೆ ಮರೀಚಿಕೆ ಆಗಿತ್ತು. ಬಟ್ ಈಗ ನಿಮಗೆ ಎಲ್ಲ ವಿಷಯ ಗೊತ್ತಾಗಿದೆ. ನನ್ನ ಜೀವನದಲ್ಲಿ ನನಗೆ ಏನು ಬೇಕು ಅಂತ ಒಂದು ದಿನಕ್ಕೂ ನಿಮ್ಮ ಬಳಿ ಕೇಳಿಲ್ಲ. ಈಗ ನಿಮ್ಮ ಹೆಂಡತಿಯಾಗಿ ಒಂದು ಮಾತು ಕೇಳ್ತೀನಿ, ನಡೆಸಿಕೊಡ್ತೀರಾ ಎಂದರು. ಶಂಕರ್ ಹೇಳು ಏನವಂತೆ ತಲೆ ಆಡಿಸಿದ್ರು. ಸ್ವರ್ಣ ಅವರು ದೀರ್ಘ ಉಸಿರ ತಗೊಂಡು, ಈ ಜೀವ ಯಾವತ್ತೂ ಹೋಗುತ್ತೋ ಗೊತ್ತಿಲ್ಲ, ಆದರೆ ಹೋಗೋ ಮುನ್ನ ನನ್ನ ಕೊನೆ ದಿನಗಳಲ್ಲಿ ನಿಮ್ಮಗಳ ಇಡಿಯಷ್ಟು ಪ್ರೀತಿ ಬಯಸುತ್ತಿದ್ದೇನೆ, ಕೊಡ್ತೀರಾ ರೀ ಎಂದರು ಕಣ್ತುಂಬಿ. ಸ್ವರ್ಣ ಅವರ ಆ ನೋವಿನ ಮಾತು ಕೇಳಿದ ಶಂಕರ್ ಅವರು ಸ್ವರ್ಣ ಅವರನ್ನು ಬಾಚಿ ತಬ್ಬಿ, ನನ್ನ ಬಿಟ್ಟು ಅಷ್ಟು ಈಸಿಯಾಗಿ ಹೋಗೋಕ್ಕೆ ಬಿಡಲ್ಲ ಕಣೆ ನಿನ್ನ. ನೀನು ಬಯಸಿದ್ದಕ್ಕಿಂತ ಹೆಚ್ಚಿನ ಪ್ರೀತಿ ಕೊಡಬೇಕು, ಅದಕ್ಕಾದರೂ ನೀನು ನಾನು ಹೇಳಿದ ರೀತಿ ಮಾಡು ಎಂದರು. ಸ್ವರ್ಣ ಅವರು ಕಣ್ಣು ಒರೆಸುತ್ತಾ, ನಿಮ್ಮ ಕೈ ಹಿಡಿದು ಹೆಜ್ಜೆ ಹಾಕಿದ್ದಾಗಲೇ ನಾನು ತೀರ್ಮಾನ ಮಾಡಿದ್ದೆ ನೀವು ಹೇಳಿದ್ದು ಮಾಡ್ತೀನಿ ಎಂದು. ಇನ್ನು ಈಗ ಆ ಸಂಬಂಧ ಎನ್ನುವ ಕೊಂಡಿ ಕಳಚುವ ಸಮಯದಲ್ಲಿ ನಿಮ್ಮ ಮಾತು ಕೇಳದೆ ಇರ್ತೀನ, ಕೇಳಿ ಅದೇನು ಎಂದರು. ಶಂಕರ್, ನನಗೆ ನಿನ್ನ ವಿಷಯ ತಿಳಿದ ತಕ್ಷಣ ಫಾರಿನ್ ಡಾಕ್ಟರ್ಗಳಿಗೆ ನಿನ್ನ ರಿಪೋರ್ಟ್ ಕೊಡಿಸಿ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದ್ದೆ. ಈಗ ಅದರ ರಿಸಲ್ಟ್ ಬಂದಿದೆ. ನಿನ್ನ ಇನ್ನಷ್ಟು ದಿನ ನಮ್ಮ ಜೊತೆ ಇರಿಸಿಕೊಳ್ಳೋಕ್ಕೆ ಆ ದೇವರು ಡಾಕ್ಟರ್ ರೂಪದಲ್ಲಿ ಸಿಕ್ಕಿದ್ದಾರೆ. ನಿನಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ನೀನು ಅದಕ್ಕೆ ಒಪ್ಪಬೇಕು ಎಂದರು. ಸ್ವರ್ಣ ಅವರಿಗೆ ತಮ್ಮ ಗಂಡನ ಮನಸ್ಸಲ್ಲಿ ಅಷ್ಟು ಪ್ರೀತಿ ಇದೆ ಅಂತ ಈಗಲೇ ತಿಳಿದಿದ್ದು. ಸ್ವರ್ಣ ಅವರು ಶಂಕರ್ ಕಡೆ ಆಶ್ಚರ್ಯದಿಂದ ನೋಡ್ತಿದ್ರು. ಶಂಕರ್ ಅವರ ಮುಖದ ಭಾವ ನೋಡಿನೇ ನನಗೆ ಗೊತ್ತು, ನಾನು ಹೀಗೆ ಮಾಡ್ತೀನಿ ಅಂತ ತಿಳ್ಕೊಂಡಿರಲಿಲ್ಲ ಅಲ್ವಾ ಸ್ವರ್ಣ. ನಾವು ಗಂಡಸರು ಕೆಲಸ ಮಾಡ್ತಾ ನಿಮ್ಮನ್ನು ಮರಿತಿರ್ತೀವಿ ಅಂತ ನೀವು ತಿಳ್ಕೊತೀರ. ಬಟ್
ಬಟ್ ನಾವು ಮಾಡೋದೇ ನಿಮಗಾಗಿ. ನಮಗೂ ನಮ್ಮ ಮನೆಯವರ ಕಾಳಜಿ ಮಾಡುವ ಹಂಬಲ ಇರುತ್ತೆ, ಆದರೆ ಸಮಯ ಸಿಕ್ಕೋದೇ ಕಡಿಮೆ. ನಮ್ಮ ಸಮಯ ಹೆಚ್ಚಾಗಿ ಮಕ್ಕಳ ಓದು, ಅವರ ಜೀವನನ ಕಟ್ಟಿಕೊಡೋದರ ಮೇಲೇ ಇರುತ್ತೆ. ಅದಕ್ಕೆ ಬೇಕಾಗಿರೋದು ದುಡ್ಡು. ಅದನ್ನು ಪಡ್ಕೋಬೇಕಂದ್ರೆ ನಾವು ಆಗಲೂ ರಾತ್ರಿ ಅನ್ನದೇ ದುಡಿಬೇಕು. ಅದರ ಮಧ್ಯೆ ಹೆಂಡತಿ ಜೊತೆ ಮಾತಾಡೋಕ್ಕೆ ಸಮಯನೇ ಸಿಕ್ಕಲ್ಲ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.